ಬೆಳಿಗ್ಗೆ ಎದ್ದರೆ ತಿಂಡಿ ಏನಪ್ಪ ಮಾಡೋದು ಅಂತ ಯೋಚನೆ ಆಗಿದ್ರೆ ಇನ್ಸ್ಟೆಂಟಾಗಿ ರವೆ ದೋಸೆನ ಮನೆಯಲ್ಲೇ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 1/4 ಕಪ್ಪು ಚಿರೋಟಿ ರವೆನ ತೊಗೊಂಡಿದ್ದೀನಿ. 1/4 ಕಪ್ ಚಿರೋಟಿ ರವೆಗೆ 1/4 ಕಪ್ಪಿಗಿನ ಕಡಿಮೆ ಮೈದಾ ಹಿಟ್ಟು, ಒಂದು ಅರ್ಧ ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ಮೈದಾ, ಅರ್ಧ ಕಪ್ ಅಕ್ಕಿ ಹಿಟ್ಟನ್ನು ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಹೆಚ್ಚಿಟ್ಕೊಂಡಿರೋಂಥ ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾಯಿ ತುರಿ. ಹೆಚ್ಚಿರೋ ಕಾಯಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಹೆಚ್ಚಿರೋ ಕಾಯಿ ಇರಲಿಲ್ಲ ಅಂತ ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ 3 ಲೋಟ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ ರವೆಗೆ 3 ಲೋಟ ನೀರು ಹಿಡಿಸುತ್ತೆ. ನೀವು ಬೇಕಾದ್ರೆ 2.5 2 ನೀರು ಹಾಕ್ಕೊಂಡು ತುಂಬ ಗಟ್ಟಿ ಅನಿಸಿದ್ರೆ ನಂತರ ನೀವು ಕನ್ಸಿಸ್ಟೆನ್ಸಿನ ನೀವು ಸರಿ ಮಾಡ್ಕೋಬೋದು. ಚೆನ್ನಾಗಿ ಇದನ್ನೆಲ್ಲನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಫ್ಲೇವರ್ಗೆ ಅಥವಾ ಕಲರ್ಗೆ ಅರಿಶಿನ ನಾನು ಹಾಕೋತಾ ಇದ್ದೀನಿ. ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ರನ್ನಿಂಗ್ ಕನ್ಸಿಸ್ಟೆನ್ಸಿನೇ ಇರಬೇಕು. ರವೆ ತುಂಬ ಗಟ್ಟಿ ಆಗಿಬಿಟ್ರೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಹಾಗಾಗಿ ನೋಡಿ, ಈ ರೀತಿ ಕಂಪ್ಲೀಟಾಗಿ ನೀರು ಥರನೇ ಇರಬೇಕು. ಒಂದು 10 ನಿಮಿಷ ಅದನ್ನು ನಾವು ನೆನೆಯೋಕ್ಕೆ ಬಿಟ್ಬಿಡಬೇಕು. ನೋಡಿ, ಫುಲ್ಲು ನೀರಾಗಿ ಈ ರೀತಿ ಒಂಥರ ಮಜ್ಜಿಗೆ ರೀತಿಯೇ ಇರುತ್ತೆ ಇದು. ಆ ರೀತಿ ಹಾಕಿ ಬಿಟ್ಬಿಡಬೇಕು. ಒಂದು 5 ನಿಮಿಷ ಆದರೆ ಆ ರವೆ ಎಲ್ಲ ಚೆನ್ನಾಗಿ ನೆನ್ಕೊಂಡು ಅದು ಗಟ್ಟಿ ಆಗುತ್ತೆ. ಬೇಕು ಅಂದರೆ ತಕ್ಕಂಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಮತ್ತೆ ನೀರನ್ನು ಸೇರಿಸ್ಕೋಬೋದು. ಇಲ್ಲ ಹಾಗೇ ಇದೆ ಸರಿ ಪರವಾಗಿಲ್ಲ ಅನ್ನೋದಂದರೆ ನಾವು ದೋಸೆಗೆ ಇದು ಪರ್ಫೆಕ್ಟ್ ಹದ ಆಗಿ ಇದೆ. ಈಗ ಹಿಟ್ಟು ರೆಡಿಯಾಗಿದೆ ರವೆ ದೋಸೆಗೆ. ನಾನು ಸ್ವಲ್ಪ ರವೆ ನೆಂದಿದೆ ಅಂತ ಅನ್ನಿಸ್ತು, ಹಾಗಾಗಿ ಒಂದು 1/4 ಕಪ್ಪಷ್ಟು ನೀರನ್ನು ನಾನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಅಷ್ಟೇ. ನೀವು ಅಳತೆ ನೋಡಿದ್ರೆ ಗೊತ್ತಾಗುತ್ತೆ. ಒಟ್ಟು ನೋಡಿ, ಈ ರೀತಿ ಕಂಪ್ಲೀಟ್ ನೀರು ಥರ ಇರಬೇಕು. ಕಾದಿರೋ ಹಂಚ ಮೇಲೆ ಅಗಲವಾಗಿ ಸುಮ್ಮನೆ ನೀರನ್ನ ಚಿಮುಕ್ಸ್ಬೇಕು. ಅಗಲಕ್ಕೆ ನಾವು ದೋಸೆ ರೀತಿ ಹಾಕೋಕ್ಕೆ ಬರಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ದೋಸೆನ ನಾವು ತವ ಮೇಲೆ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಎಣ್ಣೆ ಅಥವಾ ತುಪ್ಪ ನಿಮ್ಮ ಆಪ್ಷನಲ್ಲಿ, ನೀವು ಏನಾದ್ರು ಚೆನ್ನಾಗಿ ಹಾಕ್ಕೊಂಡು ಸ್ವಲ್ಪ ರವೆ ದೋಸೆ ಬೇಯೋಕ್ಕೆ ಟೈಮ್ ಹಿಡಿಯುತ್ತೆ. ಚೆನ್ನಾಗಿ ಬೇಯಿಸಬೇಕು, ಇಲ್ಲ ಅಂತಂದರೆ ಹಿಟ್ಟಿಟ್ಟಾಗ್ಬಿಡುತ್ತೆ. ಮುಚ್ಚಿ ಬೇಯಿಸೋವಂಥ ಅವಶ್ಯಕತೆ ಇಲ್ಲ, ಹಾಗೆ ಬೇಯುತ್ತೆ. ನೋಡಿ, ಒಂದು ಚೂರು ಅಂಟ್ಕೊಳ್ಳದೆ ಬಿಸಿ ಬಿಸಿಯಾದ ರವೆ ದೋಸೆ ಬೆಳಗ್ಗೆ ದಿಢೀರಾಗಿ ಮನೇಲಿ ಶನಿವಾರ ಭಾನುವಾರ ಆರಾಮಾಗಿ ನೀವು ಮಾಡಿಕೊಂಡು ಬಿಸಿ ಬಿಸಿಯಾಗಿ ಮಕ್ಕಳಿಗೆ, ದೊಡ್ಡವ್ರಿಗೆ, ಯಾರಿಗಾದ್ರೂ ನೀವು ಕೊಡ್ಬೋದು. ಅಷ್ಟು ದೋಸೆ ಚೆನ್ನಾಗಿರುತ್ತೆ. ನೋಡಿ, ಬಿಸಿ ಬಿಸಿಯಾದ ರವೆ ದೋಸೆ ಟೊಮೆಟೊ ಚಟ್ನಿ ಜೊತೆ ಒಳ್ಳೆ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೀವು ಒಂದು ಸತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.